ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಶ್ರಮದಾನ ಮಾಡುವ ಮೂಲಕ ಕಲ್ಯಾಣಿಗಳ ಸ್ವಚ್ಛತಾ ಕಾರ್ಯ ಶ್ಲಾಘನೀಯ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ, ಭಾಗ್ಯನಗರ. ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮತ್ತು ಪರಂಪರೆಯ ಪ್ರಮುಖ ಸಂಕೇತಗಳಾಗಿವೆ. ಇವು ದೇವಾಲಯಗಳ ಬಳಿ ನೀರು ಸಂಗ್ರಹಣೆಗೆ ಹಾಗೂ ಸಾಮಾಜಿಕ ಕೂಟಗಳಿಗೆ ಮತ್ತು ಧಾರ್ಮಿಕ ವಿಧಿವಿಧಾನಗಳಿಗೆ ಬಳಸುವ ಪವಿತ್ರ ಸ್ಥಳವಾಗಿವೆ. ಆದರೆ ಈಗ ಕಲ್ಯಾಣಿಗಳು ಮರೀಚಿಕೆಯಾಗ್ತಿರೋದು ಬೇಸರದ ಸಂಗತಿಯಾಗಿದೆ ಅಂತ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ತಿಳಿಸಿದರು. ತಾಲೂಕಿನ ಮಿಟ್ಟೆಮರಿ ಗ್ರಾಮದ ಪುರಾಣ ಪ್ರಸಿದ್ಧ ಶ್ರೀ ವೇಣುಗೋಪಾಲ ಸ್ವಾಮಿ ಕಲ್ಯಾಣಿ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಸೇರಿದಂತೆ ಅನೇಕ ಅಧಿಕಾರಿಗಳು ಶ್ರಮದಾನ ಮಾಡುವ ಮೂಲಕ ಕಲ್ಯಾಣಿಗಳ ಸ್ವಚ್ಛತಾ ಕಾರ್ಯ ಮಾಡುತ್ತಿರುವುದು ಉತ್ತಮ ಕೆಲಸ. ಜೊತೆಗೆ ಕಲ್ಯಾಣಿಗಳ ರಕ್ಷಣೆ ಮಾಡುವುದರಿಂದ ಅಂತರ್ಜಲ ಸಂರಕ್ಷಣೆ ಮತ್ತು ಪುರಾತನ ವಾಸ್ತುಶಿಲ್ಪದ ವೈಭವವನ್ನು ಸಾರುವ ಪುರಾತನ ಈ ಕಲ್ಯಾಣಿ ಸ್ವಚ್ಛತೆ ಮಾಡೋದಲ್ಲದೆ ಕಲ್ಯಾಣಿ ಸುತ್ತಲೂ ತಡೆಗೋಡೆ ನಿರ್ಮಾಣ ಮತ್ತು ಜಲ ನಿರೋಧಕ ಸಿಮೆಂಟ್ ಕೆಲಸ ಮತ್ತು ಬಣ್ಣ ಬಳಿಯುವ ಕೆಲಸ ಮಾಡಲಾಗುವುದು. ಆದರೆ ಮುಖ್ಯವಾಗಿ ಸಾರ್ವಜನಿಕರು ಸಹ ಸ್ವಚ್ಛತೆ ಕಾಪಾಡುವ ಮೂಲಕ ಕಲ್ಯಾಣಿಗಳ ಉಳಿವಿಗಾಗಿ ಸಹಕರಿಸಬೇಕು ಅಂದರು. ಕಲ್ಯಾಣಿಗಳಾದಂಥ ವಿಶೇಷ ಮಹತ್ವ ಇತ್ತು. ಈಗ ಅವೆಲ್ಲ ಮುಚ್ಚೋಗ್ತಾ ಇದೆ. ಅದಕ್ಕೆ ಪುನರುಜ್ಜೀವನ ಕೊಡಬೇಕು ಅಂತ ನಮ್ಮ ಆಸೆ. ಅದರಿಂದ ಈ ದಿನ ನಮ್ಮ ಸಿಇಒ ಸಮೇತ ಬಂದು ಇಲ್ಲಿ ಶ್ರಮದಾನ ಮಾಡ್ತಾಯಿದ್ದಾರೆ, ಸ್ವಚ್ಛತಾ ಶ್ರಮದಾನ ಮಾಡ್ತಾಯಿದ್ದಾರೆ. ನಿಜವಾಗ ಖುಷಿಯಾಯಿತು. ನಮ್ಮೆಲ್ಲ ಆಡಳಿತ ವರ್ಗದವರು ಇವತ್ತು ಈ ಕಲ್ಯಾಣ ಸ್ವಚ್ಛತೆ ಮಾಡ್ತಾಯಿದ್ದಾರೆ. ಇದನ್ನು ನೋಡಿ ನಮ್ಮ ಸಾರ್ವಜನಿಕರು ಕೂಡ ಅವರವ್ರ ಕಲ್ಯಾಣ ಸ್ವಚ್ಛತೆ ಮಾಡ್ಕೋಬೇಕು ಅಂತ ನನ್ನೊಂದು ಮನವಿ. ಹಿಂಗಾದಾಗ ಖಂಡಿತವಾಗಲೂ ಗ್ರಾಮಗಳ ಅಭಿವೃದ್ಧಿ ಆಗುತ್ತೆ ಮತ್ತು ಸ್ವಚ್ಛತೆ ಕಾಪಾಡ್ಬೋದು, ಯಾವುದೇ ರೋಗ ರುಜಿನಗಳಿಲ್ಲದೆ ಇರ್ಬೋದು ಅಂತ ನನ್ನ ಅನಿಸಿಕೆ. ಈ ಕಾರ್ಯಕ್ರಮದ ಎಲ್ಲರೂ ಪಾಲ್ಗೊಳ್ಬೇಕು ಅಂತ ನಾನು ನಿಮ್ಮ ಮೂಲಕ ವಿನಂತಿ ಮಾಡ್ತೀನಿ. ಅಭಿವೃದ್ಧಿ ಮಾಡ್ಬೋದು. ಈಗ ಕ್ಲೀನ್ ಮಾಡ್ತೀವಿ, ಸುತ್ತು ಮತ್ತು ಯಾರು ಕಸ ಹಾಕ್ದಂಗೆ ಫೆನ್ಸಿಂಗ್ ಮಾಡ್ತೀವಿ, ಮತ್ತು ಆ ಹೋಲ್ಸ್ ಏನಿದಕ್ಕೆ ಸಿಮೆಂಟ್ ಮಾಡ್ತೀವಿ. ಇನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ನವೀನ್ ಭಟ್ ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಮಾರ್ಚ್ 23ರಿಂದ ಪುರಾತನ ಕಲ್ಯಾಣಿಗಳ ಸ್ವಚ್ಛತೆ ಮಾಡುವ ವಿಶೇಷ ಆಂದೋಲನವನ್ನು ಪ್ರಾರಂಭ ಮಾಡಲಾಗಿದ್ದು ಮುಂದಿನ 3 ತಿಂಗಳ ಸಮಯ ನಡೆಯಲಿದೆ. ಈಗಾಗಲೇ ಜಿಲ್ಲೆಯಾದ್ಯಂತ ಅಭಿಯಾನದಡಿ ಸುಮಾರು 8 ಕಲ್ಯಾಣಿಗಳನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ನೇತೃತ್ವದಲ್ಲಿ ಎಲ್ಲರ ಸಹಕಾರದಿಂದ ಸ್ವಚ್ಛಗೊಳಿಸಲಾಗಿದೆ. ಅದರಂತೆ ಪುರಾತನ ಕಲ್ಯಾಣಿಗಳ ಸ್ವಚ್ಛತಾ ಕಾರ್ಯ ಆಂದೋಲನ ಭಾಗವಾಗಿ ಕಲ್ಯಾಣಿಗಳ ಸ್ವಚ್ಛತೆಗಾಗಿ ಇಂದು ಬೆಳಗ್ಗೆ 7 ಗಂಟೆಗೆ ಜಿಲ್ಲೆಯಾದ್ಯಂತ ಕಲ್ಯಾಣಿಗಳ ಸ್ವಚ್ಛತಾ ಕಾರ್ಯ ಮಾಡಲು 16 ಕಲ್ಯಾಣಿಗಳನ್ನು ಗುರುತಿಸಲಾಗಿದ್ದು ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸ್ಥಳಗಳಲ್ಲಿನ ಕಲ್ಯಾಣಿಗಳ ಸ್ವಚ್ಛತಾ ಕಾರ್ಯಕ್ಕೆ ಎಲ್ಲ ಜನಪ್ರತಿನಿಧಿಗಳು, ಸಾರ್ವಜನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಯುವ ಸಂಘಟನೆಗಳು, ಎನ್ಸಿಸಿ, ಎನ್ಎಸ್ಎಸ್ ಸೇರಿದಂತೆ ಸಾಮಾಜಿಕ ಕಳಕಳಿ ಹೊಂದಿರುವ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳು ಜಲಮೂಲಗಳ ಸಂರಕ್ಷಣೆ ಮಾಡುವ ಮೂಲಕ ಅಂತರ್ಜಲ ವೃದ್ಧಿ ಕಾರ್ಯಕ್ಕೆ ಕೈ ಜೋಡಿಸೋಣ ಅಂತ ಹೇಳಿದರು. ಈ ವರ್ಷ ಒಟ್ಟಿಗೆ ನಮ್ಮ ಬೇಸಿಗೆ ಕಾಲದಲ್ಲಿ ಮಳೆ ಬರುವ ಮುಂಚೆ ನಾವು ಎಲ್ಲ ಜಿಲ್ಲೆಯಲ್ಲಿರುವ ಎಲ್ಲ ಪುರಾತನ ಕಲ್ಯಾಣಿಗಳಲ್ಲಿ ಯಾವುದು ಕ್ಲೀನಿಂಗಿಗೆ ಅರ್ಹವಾಗಿದೆ, ಯಾವುದು ನಮ್ಮ ಕೈಯಲ್ಲಿ ಶ್ರಮದಾನದ ಮೂಲಕ ಮಾಡ್ಬೋದು ಅಂಥ ಕಲ್ಯಾಣಿಗಳನ್ನ ಇಡೀ ಜಿಲ್ಲೆಯಲ್ಲಿ ನಾವು 180ಕ್ಕೂ ಹೆಚ್ಚು ಕಲ್ಯಾಣಿಗಳನ್ನ ಸೆಲೆಕ್ಟ್ ಮಾಡಿದ್ದೀವಿ. ಅದರಲ್ಲಿ ಪ್ರತಿ ವಾರ ನಾವು ಪ್ರತಿ ತಾಲೂಕಲ್ಲಿ 1 ರಿಂದ 2ರಂತೆ ಪ್ರತಿ ವಾರ 8ರಿಂದ 16 ಕಲ್ಯಾಣಿಗಳನ್ನ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ. ಈ ಕಳೆದ ವಾರ ನಾವು 8 ಕಲ್ಯಾಣಿ 8 ತಾಲೂಕು ಕ್ಲೀನಿಂಗ್ ಮಾಡಿದ್ವಿ. ಇವತ್ತು 16 ಕಲ್ಯಾಣಿಗಳು ಕ್ಲೀನಿಂಗ್ ಆಗ್ತಿದೆ. ಒಟ್ಟು 24 ಕಲ್ಯಾಣಿಗಳು ಇಂದಿಗೆ ನಾವು ಶ್ರಮದಾನದಿಂದ ಸ್ವಚ್ಛತೆ ಮಾಡ್ತಾಯಿದ್ದೀವಿ. ಇದರೊಂದಿಗೆ ಈ ಕಲ್ಯಾಣಿಗೆ ಬೇಸಿಕ್ಕಾಗಿ ನಮಗೆ ಏನೇನು ಬೇಕಾಗುತ್ತೆ, ಒಂದು ಫೆನ್ಸಿಂಗ್ ಬೇಕಾಗಿದೆ, ಅಲ್ಲಿ ಸ್ವಲ್ಪ ಸಿಮೆಂಟ್ ಪ್ಲಾಸ್ಟಿಂಗ್ ಬೇಕಾಗಿದೆ. ಸೊ ಈ ಥರ ನಾವು ಒಂದ್ಸಲ ಈಗ ಕಲ್ಯಾಣಿ ಕ್ಲೀನ್ ಮಾಡಿದಾಗ ಮಳೆ ಬಂದಾಗ ಆ ಮಳೆನ ಕಂಪ್ಲೀಟಾಗಿ ನೆಲದಲ್ಲಿ ಅಬ್ಸಾರ್ಬ್ ಆಗಬೇಕು. ಪ್ಲಸ್ ಇನ್ನೊಂದು ಅಟ್ಲೀಸ್ಟ್ ಒಂದು 5 ರಿಂದ 10 ವರ್ಷದವರೆಗೆ ಇದು ಯಾವುದೇ ಈ ಥರ ಪುನಃ ಸಿಲ್ಟ್ ಕೂತ್ಕೊಳ್ಳೋದಿರ್ಬೋದು, ಪುನಃ ಮಣ್ಣು ಕೂತ್ಕೊಳ್ಳೋದಾಗಬಾರ್ದು. ಈ ಮುಂದಿನ 5 ರಿಂದ 10 ವರ್ಷ ತುಂಬ ಚೆನ್ನಾಗಿ ನೀರಿನ ಅಂತರ್ಜಲ ಮಟ್ಟ ಏರಬೇಕು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಮೇಶ್, ನರೇಗಾ ಸಹಾಯಕ ನಿರ್ದೇಶಕಿ ಅರ್ಚನಾ, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ಮಂಜುಳಾ, ಕೆಡಿಪಿ ಸದಸ್ಯ ಗುಂಟಿಗಾನಪಲ್ಲಿ ಮಂಜುನಾಥ ರೆಡ್ಡಿ, ದರಾಖಾಸ್ತು ಕಮಿಟಿ ಸದಸ್ಯ ಬುರಮಡುಗು ನರಸಿಂಹಪ್ಪ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ವೆಂಕಟರಮಣಪ್ಪ, ನಾರಾಯಣಸ್ವಾಮಿ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಸುಬ್ಬು, ಭಾಗ್ಯನಗರ, ಸುಮನ್ ಟಿವಿ.